ಓ ಏನು ನಡೀತಾ ಉಂಟಲ್ಲಿ? ಯಾರೋ ಒಬ್ರು ಒಳಗಿದ್ದಾರೆ. ಕಳ್ಳರು ಯಾರಿಲ್ಲಿ? ಏನು ಬ್ಯಾಗೆಲ್ಲ ತೊಗೊಂಡ್ಬರ್ತಾ ಇದ್ದಾರೆ ಇಲ್ಲಿ ಹೊರಗಡೆ. ಏನು ತೊಗೊಂಡು ಬರ್ತಾ ಇರೋದು? ಬನ್ನಿ ಬನ್ನಿ ಹೊರಗಡೆ ಬನ್ನಿ ಬನ್ನಿ. ಯಾವುದು ಈ ಬ್ಯಾಗಲ್ಲ? ಅದೇ ಹಾಂ ತಗೋಬಾ. ಇದರಲ್ಲಿ ಚಾಕ್ಲೇಟ್ ಇತ್ತಂತೆ. ಇದು ಅದಕ್ಕೆ ತಂದಿರೋದು ಮಾಯಣ್ಣವ್ರ ಮನೆಯಿಂದ. ಈಗ ಈ ಬ್ಯಾಗ್ ಅಲ್ಲಿ ಏನಿದೆ ಅಂತ ನೋಡೋಣ. ಯಾವ ಹಣ್ಣು ಹಾಕಿದೆ? ಮ್ಯಾಂಗೋ, ಆಪೂಸ್ ಮೋಸ್ಟ್ಲಿ ಯಾವುದೋ ಒಂದು ಟೈಪ್ ಆಫ್ ಆಪೂಸ್. ನನಗೂ ಗೊತ್ತಿಲ್ಲ. ನೀವೇ ನೋಡ್ಕೊಳ್ಳಿ ಯಾವ್ದು. ಯಾವ ಮ್ಯಾಂಗೋ ಯಾವ್ದು ಹೇಳಿ, ಇನ್ನೊಂದ್ಸಲ ಹೇಳಿ. ಆಪೂಸ ಕುಪೂಸ ಆಪೂಸ್. ಕಶಿಮಾಯಿನ್ಕಾಯಿ ಅಲ್ಲ, ಕಶಿಮಾಯಿನ್ಕಾಯಿ. ಕಶಿಮಾಯಿನ್ಕಾಯಿ ಅಂತೆ. ಇನ್ನು ಕಾಯಿ ಹಣ್ಣಕ್ಕೆ ಟೈಮ್ ಬೇಕು. ಹೌದಾ? ಕಲರ್ ಇರೋದು. ಒಂದು ಹಣ್ಣು ಸಿಕ್ಕಿತ್ತು, ಆಮೇಲೆ ತಿಂತು ನಾವು. ಸ್ವಲ್ಪ ಹಣ್ಣಿತ್ತು, ಅದನ್ನು ತಿಂತು ನಾವು. ಆಮೇಲೆ ನಿಮ್ಗೆ ತೋರಿಸು ಮಾವಿನ ಹಣ್ಣು ಇತ್ತಂತ. ನೆಕ್ಸ್ಟ್ ನೋಡಿ, ಚಪ್ಪಲ್ ಅಮ್ಮಂಗೆ ತಂದಿರೋದಿದೆ. ಚೆನ್ನಾಗಿದೆ ಅಲ್ಲ? ಫಂಕ್ಷನ್ ವೇರ್ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ನನಗೆ ಬ್ಯಾಗು. ಒಳಗಡೆ ಏನು ಇಟ್ಟಿದ್ದಾರೆ. ಇದು ಎಕ್ಸ್ಟ್ರಾ ನಮಗೆ ಲಾರ್ಜ್ ಬೇಕಾದರೆ ಅದಕ್ಕೆ. ಬ್ಯಾಗು ರಿಚ್ ಇದೆ. ನಾವು ರಿಚ್ ಇದಾವೆಲ್ಲ ಗೊತ್ತಿಲ್ಲ. ಈ ಬ್ಯಾಗ್ ಹಾಕಿದಾಗ ರಿಚ್ ಕಾಣಿಸ್ತೀವಿ ಅಂತ ಈ ಥರ ಚಾಯ್ಸ್ ಮಾಡಿ ನಮ್ಮ ಅಣ್ಣ ತಂದಿರೋದು. ಏನೋ ಡಿಫ್ರೆಂಟ್ ಕಾಣಿಸ್ತಾ ಅದಕ್ಕೆ ತಗೊಂಬಂದಿದ್ದು. ಡಿಫ್ರೆಂಟ್ ಆಗಿದೆ. ಇದು ಔಟ್ಫಿಟ್ ಚೆನ್ನಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ತೀನಿ. ಬ್ಯಾಗ್ ಮಾತ್ರ ಚೆನ್ನಾಗಿದೆ. ಇಷ್ಟ ಆಯ್ತಾ? ಒಳ್ಳೆ ಉಂಟಲ್ಲ ಅದು? ನಂಗೆ ಏನೋ ಡಿಫ್ರೆಂಟ್ ಅನಿಸ್ತು. ಅದೇ ನಾ ಇವಳಿಗೆ ಕೇಳಿದೆ, ಇವಳಿಗೂ ಡಿಫ್ರೆಂಟ್ ಅನಿಸ್ತು. ಬಟ್ ಅದೇ ಅವಳಿಗೆ ಸ್ವಲ್ಪ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಈ ಥರ ಹಾಗೆ ತೊಗೋಬೋದಾ ಅಂದ್ಕೊಂಡು. ಬಟ್ ಅದೇನೋ ಡಿಫ್ರೆಂಟ್ ಇದು ಇರಲಿ ಅಂತ. ಓಕೆ ಫೈನ್, ಕಲರ್ಸ್ ಏನೋ ಒಂದು ಅಣ್ಣ ಚಾಯ್ಸ್ ಅಂದರೆ ಬೇರೆ ಅಲ್ಲ. ನೆಕ್ಸ್ಟ್ ಆಮೇಲೆ ಚಾಕ್ಲೇಟ್ಸ್ ಇದೆ. ಒಂದು ಕವರ್ ಫುಲ್ ಚಾಕ್ಲೇಟ್ಸ್. ಯಾವುದೇ ಚಾಕ್ಲೇಟ್ಸ್ ಅಂತ ನೋಡೋಣ. ಇದು ಯಾವುದನ? ಕುನಾಫಾ. ಅದೇ ಕುನಾಫಾ ಚಾಕ್ಲೇಟ್. ಇದು ಚಾಕ್ಲೇಟ್. ಎಸ್. ನೆಕ್ಸ್ಟ್ ಇದು ಬಿಸ್ಕಿಟ್. ಡಿಲೈಟ್ಸ್. ಡಿಲೈಟ್ಸ್. ನೆಕ್ಸ್ಟ್ ಚಾಕ್ಲೇಟ್. ಇದು ಚಾಕ್ಲೇಟ್ ಅಲ್ಲ? ಮಿಲೇನಿಯಮ್. ಏರ್ ಬಬಲ್. ಮಿಲೇನಿಯಮ್. ಅದೇ. ಓಕೆ, ನೆಕ್ಸ್ಟ್ ಸ್ನೀಕರ್ಸ್. ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ನೀಕರ್ಸ್. ಇದೆ ಅಡ್ವರ್ಟೈಸ್ ಇದೆ. ತಡಿ, ಇದೆ ಅವಳದು ಕ್ಯಾಪ್ಚರ್ ಮಾಡಿ. ಇದೆ ಬ್ಯಾಗ್. ಹೊಳೋದು ಬೇಕಂತ. ಅದು ಡಿಫ್ರೆಂಟ್. ಅದು ಅದೇ ಅವ್ರು ತಗೊಂಬಂದಿದ್ದಲ್ಲ. ಫಿಟ್ಟಿಂಗ್ ಚೆಕ್ ಆಗ್ತಾ ಉಂಟು. ಫಿಟ್ಟಿಂಗ್ ಚೆಕ್ ಕಾಣಿ ಅವಳು. ಒನ್ ಮೋರ್ ಸೇಮ್. ಬಾಕ್ಸ್ ಬಾರ್ಬಾನ್. ಇದು ಬಾರ್ಬಾನ್. ಇದು ನಾವು ನೋಡೇ ಇಲ್ಲ ಚಾಕ್ಲೇಟ್, ಇವತ್ತೇ ನೋಡ್ತಾ ಇರೋದು. ಪಿಸ್ತಾ ಫ್ಲೇವರ್ ಬಿಸ್ಕೆಟ್. ಚಾಕ್ಲೇಟ್ ಫ್ಲೇವರ್ ಬಿಸ್ಕೆಟ್ ಅದ. ಬರ್ಬನ್ ಚಾಕ್ಲೇಟ್ ಗೊತ್ತಾ? ಬರ್ಬನ್ ಇದು ಬಿಸ್ಕೆಟ್. ಓಕೆ, ಬಿಸ್ಕೆಟ್. ಎಸ್, ಬರ್ಬನ್ ಚಾಕ್ಲೇಟ್. ಬರ್ಬನ್ ಚಾಕ್ಲೇಟ್. ಇದು ಬಿಸ್ಕೆಟ್ ಚಾಕ್ಲೇಟ್ ಅಲ್ಲ, ಬಿಸ್ಕೆಟ್. ಬರ್ಬನ್ ಬಿಸ್ಕೆಟ್. ಬರ್ಬನ್ ಬಿಸ್ಕೆಟ್. ಕಟ್. ಒನ್ ಮೋರ್ ಶಾಟ್. ಬರ್ಬನ್ ಬಿಸ್ಕೆಟ್. ಬಿಸ್ಕೆಟ್. ಎಸ್, ಬಿಸ್ಕೆಟ್. ಅದೇ ಚಾಕ್ಲೇಟ್ ಫ್ಲೇವರ್. ಓಕೆನಾ? ಇದು ನಾವಿನ್ನ ತಿಂದಿಲ್ಲ, ಟೇಸ್ಟ್ ನೋಡ್ತೀನಿ. ಈಗ ಟಾಬ್ಲರ್ನೋ ಇದು ಓದಕ್ಕೂ ಬರ್ತಾ ಇಲ್ಲ, ಕಷ್ಟಕರವಾಗಿದೆ. ಟಾಬ್ಲರ್ ಗೊತ್ತಿಲ್ಲ? ಗೊತ್ತಿಲ್ಲ? ಇಲ್ಲ. ಓಕೆ, ನಾವು ಸಣ್ಣಿಂದ ಕಷ್ಟ ನೋಡಿ ಅಲ್ಪನ್ ಲಿಬೇತಿನ್ ಬೆಳೆದಾರ.
ಅಲ್ಪಲ್ಲಿ ಬೇಕಂದ್ರೆ ಅದ್ಯಾವ ಕೆಳಗೊಂಡು ಮತ್ತೆ ಅಲ್ಲ ಅದು ಅಕ್ಲೆಸ್ ಅಲ್ಲ ಅಕ್ಲೆಸ್ ಇಂದ ಒಂದ್ ಕೆಳಗೆ ಬರುತ್ತಲ್ಲ ಪೆಪ್ಪರ್ ಮಿಠ ಶುಂಠಿ ಪೆಪ್ಪರ್ ಮಿಠ ತಿಂದು ಬೆಳೆದಾರೆ ಇವರು ಕಿಸ್ ಚಾಕ್ಲೇಟ್ ರೆಡ್ ಕಲರ್ ಅದು ಯಾವ್ದು ಕಿಸ್ ಚಾಕ್ಲೇಟಾ ಹಾ ಕಿಸ್ ಚಾಕ್ಲೇಟ್ ಅದು 4 ಆಣೆಗೆ ಬರ್ತಿತ್ತು ಅದನ್ನ ತಿಂದು ಬೆಳೆದಾರ ಪಾಪ ಇವ್ರ ಅಯ್ಯೋ ಪಾಪ್ರಿ ತಿಂದವರಲ್ವಾ ಇವಾಗ ಇದನ್ನ ಇವತ್ತೇ ನೋಡ್ತಿರೋದಲ್ವಾ ತಿಂತೀವಿ ಇನ್ನು ಅದು ಅವಳಿಗೆ ಗೊತ್ತಿರೋ ಬ್ರ್ಯಾಂಡ್ ನಂಗೂ ಗೊತ್ತಿರ್ಲಿಲ್ಲ ನಾನು ಇದೇ ಸಲ ಫಸ್ಟ್ ಟೈಮ್ ತಂದೆ ಟಾಬ್ಲರ್ ಸೊ ಅವಳು ಸೆಲೆಕ್ಟ್ ಮಾಡಿದ್ದು ಇದನ್ನ ಅದು ನನ್ನ ಫೇವ್ರೆಟ್ ಚಾಕ್ಲೇಟ್ ಅದು ಅದೇ ಫೇವರೇಟ್ ಚಾಕ್ಲೇಟ್ ಅಂತ ಇವಾಗ ನಾವು ತಿಂತೀವಿ ನಮ್ಮ ಫೇವರೇಟ್ ಇವ್ರದ್ದು ಫೇವ್ರೇಟ್ ಅಂತೆ ಸೆಲೆಕ್ಟ್ ಮಾಡಿದ್ದು ನೆಕ್ಸ್ಟ್ ನೆಕ್ಸ್ಟ್ ಖಾಲಿ ಮುಗೀತಿದ್ದು. ಓಕೆ ನೆಕ್ಸ್ಟ್ ಇನ್ನು ಈ ದೊಡ್ಡ ಬ್ಯಾಗ್ ಓಪನ್ ಮಾಡೋ ಟೈಮ್ ಬಂತು ಆ್ಯಕ್ಚುಲಿ ಈ ಬ್ಯಾಗಲ್ಲಿ ಇರ್ತಿರ್ಲಿಲ್ಲ ಅದು ಬೇರೆ ಬ್ಯಾಗಲ್ಲಿ ಇರ್ತಿತ್ತು ಈ ಸಲ ಏನಾಯ್ತಂದ್ರೆ 15 kg ಲಿಮಿಟ್ ನಮಗೆ ಯಾಕಂದರೆ ನಂದು ಇದು ಇದಕ್ಕೆ ಡೊಮೆಸ್ಟಿಕ್ ಬಂದು ಡೊಮೆಸ್ಟಿಕ್ಕಿಂದ ಬರಬೇಕಾಗಿತ್ತು ಡೈರೆಕ್ಟ್ ಫ್ಲೈಟ್ ಕ್ಯಾನ್ಸಲ್ ಆಯ್ತಲ್ಲ ಅದಕ್ಕೋಸ್ಕರ ಡೊಮೆಸ್ಟಿಕ್ ಬಂದು ಯಾವ್ದಾದ್ರು ಇಂಡಿಯಾದಲ್ಲಿ ಇದು ಬಂದು ಡೊಮೆಸ್ಟಿಕ್ ಫ್ಲೈಟ್ ತೊಗೊಂಡು ಬರಬೇಕಿತ್ತು ಡೊಮೆಸ್ಟಿಕ್ ಫ್ಲೈಟಲ್ಲಿ 15 kg ಲಿಮಿಟ್ ಓಕೆ ಅದಕ್ಕೋಸ್ಕರ ಏನು ಮಾಡೋಕ್ಕಾಗುತ್ತೆ ಈಗ ಫುಲ್ ಲಿಮಿಟಲ್ಲಿ ತೊಗೊಂಬಂದಿದ್ದು ಹಾಂ ನೆಕ್ಸ್ಟ್ ತಿಂಡಿ ತಂದಿದ್ದಾರೆ ಹಾಂ ಸಿಪ್ಪಲ್ಲಿ ಅದಲ್ಲ ಫಸ್ಟ್ ಜಿಪ್ಪಲ್ಲ ಇದಲ್ಲ ಎರಡನೇದು ಅದಲ್ಲ ಅದು ಅಲ್ಲ ನೆಕ್ಸ್ಟ್ ಇರೋದೇ ಅಮ್ಮ ಹ್ಯಾಂಡ್ ಬ್ಯಾಗಲ್ಲಿ ತಂದಿದ್ದು ಎರಡು ಸಿಪ್ಪಲ್ಲಿ ಏನಿಲ್ಲ ಅಂತೆ ಮೂರನೇ ಸಿಪ್ ಓಪನ್ ಮಾಡೋ ಟೈಮ್ ಹಾಂ ಇಲ್ಲೂ ಮೇಲ್ಗಡೆ ಇರೋ ಪೂರ ಇವನ್ನ ಐಟಮ್ಸ್ ಏನೇನೋ ಇದೆ ಹ್ಞೂ ವಾಚ್ ಹ್ಞೂ ಇದು ಅಮ್ಮನ ತಂದಿರೋದು ಹ್ಞೂ ಚೆನ್ನಾಗಿದೆ ಅಮ್ಮನ ತಂದಿರೋದು ಬಟ್ ಯೂಸ್ ಮಾಡೋದು ನಾನೇ ಅನ್ಕೋತೀನಿ ನೆಕ್ಸ್ಟ್ ಇದು ಪಪ್ಪನಿಗೆ ಬ್ಯಾಟ್ರಿ ಬೇಕಂತೆ ರಾತ್ರಿಗೆ ಏನು ದೊಡ್ಡ ಹೊಲಗೆ ಹೋಗೋರ್ತಾರೋ ನಂಗೊಂದು ಬ್ಯಾಟ್ರಿ ಬೇಕಂತೆ ಬ್ಯಾಟ್ರಿ ಬೇಕಂತೆ ರಾತ್ರಿ ಏನೋ ಇದು ಎಂಥದ್ದು ಬೇಟೆ ಆಡಕ್ಕೆ ಹೋಗ್ತಾರೇನೋ ಅದಕ್ಕೋಸ್ಕರ ಒಂದು ಬ್ಯಾಟ್ರಿ ನನಗೊಂದು ಬೇಕು ಶಿಕಾರಿ ಹೊಡೆಯಲಿಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಬ್ಯಾಟ್ರಿ ಬೇಕು ಅದೇ ಥರ ಬಿಲ್ಡಪ್ ಕೊಟ್ಕೊಂಡು ನಂಗೊಂದು ಬ್ಯಾಟ್ರಿ ಬೇಕಂತೆ ಅದಕ್ಕೋಸ್ಕರ ಅವ್ರಿಗೊಂದು ಬ್ಯಾಟ್ರಿ ತೊಗೊಂಬಂದಿದ್ದು ಅವ್ರು ಹೋಗೋದೆಲ್ಲೂ ಇಲ್ಲ ಹಿತ್ಲಿಗೂ ಹೋಗೋದಿಲ್ಲ ಮನೆ ಹಿಂದ್ಗಡೆ ಹಿತ್ಲಿಗೂ ಹೋಗೋದಿಲ್ಲ ಅವರು ಓಕೆ ಲಾಸ್ಟ್ ಟೈಮ್ ಎಲ್ಲ ಬ್ಯಾಟ್ರಿ ತಂದಿದ್ದು ಏನಾಯ್ತೇನೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ಎಲ್ಲ ಸೆಟ್ ತಂದಿದ್ದಲ್ಲ ಎಲ್ಲ ಹಾಳಾಯ್ತಾ ಇದು ರಫೇಲೋ ಚಾಕ್ಲೇಟ್ ಮೈ ಫೇವರೇಟ್ ಚಾಕ್ಲೇಟ್ ಹೌದಾ ನಿಂದು ಫೇವ್ರೇಟಾ ಇದು ಅಮ್ಮನ ಫೇವ್ರೇಟ್ ಅಲ್ಲ ಇದ್ರಲ್ಲಿ ಬೇಕಾದ್ರೆ ಇಡೀ ಬಾಕ್ಸ್ ಬೇಕಾದ್ರೆ ತಿಂತೀವಿ ಹೌದಾ ಅದು ತಿನ್ಬೇಡ ಶುಗರ್ ಜಾಸ್ತಿ ಆಗ್ತದೆ ಹಾಂ ನೆಕ್ಸ್ಟ್ ಹ್ಞೂ ಹಾಂ ಫೆರಾರೋಚೋ ಹ್ಞೂ ಇದು ಇದೇ ಗೊತ್ತಿರೋದು ಬಿಡು ಎಲ್ಲರಿಗೂ ಹಾಂ ಎಲ್ಲ ಬ್ರ್ಯಾಂಡ್ ಅಲ್ಲ ಹ್ಞೂ ನೆಕ್ಸ್ಟ್ ಒನ್ ಮೋರ್ ಬ್ಯಾಗ್ ಹಾಂ ಇದು ಹಾಗೆ ಸುಮ್ಮನೆ ಎಕ್ಸ್ಟ್ರಾ ಬ್ಯಾಗ್ ಇರಲಿ ಅಂತ ತೊಗೊಂಬಂದಿದ್ದು ಹ್ಞೂ ಇದು ಅನ್ಎಕ್ಸ್ಪೆಕ್ಟೆಡ್ ಬ್ಯಾಗ್ ಬೀಗ ಹಾಕಿದ್ದಾರೆ ಇದಕ್ಕೆ ಬಟ್ ಹಿಂಗ್ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ಬೀಗ ಸುಮ್ಮನೆ ಫ್ಯಾಷನ್ ಚೆನ್ನಾಗಿದೆ ಬ್ಯಾಗ್ ಇದು ಒಳ್ಳಾಯ್ತಾ ಸುಮ್ಮನೆ ಹಾಗೆ ಡಿಫ್ರೆಂಟ್ ಅಂತ ಹ್ಯಾಂಡ್ ಬ್ಯಾಗ್ ಇರಲಿ ಅಂತ ತೊಗೊಂಡು ನೋಡುವಾಗ ಅಲ್ಲಿ ಇವಳು ಚೂಸ್ ಮಾಡಿದ್ದು ಅದು ಇವಳಿಗೆ ಇಷ್ಟ ಆಗಿತ್ತು ಕ್ಯಾಸಿಯೋ ಇದು ಪಪ್ಪಂಗೆ ತಂದಿರೋದು ಪಪ್ಪಂಗೆ ನೋಡಿ ಪರ್ಫ್ಯೂಮ್ ಐ ಥಿಂಕ್ ಪರ್ಫ್ಯೂಮ್ ಇದು ಯಾವ ಫುಡ್ ಸ್ಮೆಲ್ ಇದು ಪರ್ಫ್ಯೂಮ್ ಫ್ಲೇವರ್ ಇದು ಊದ್ ಅನ್ಸುತ್ತೆ ಮಾಸ್ ಅನ್ಬಾಕ್ಸಿಂಗ್ ಇದು ಹೇಗುಂಟು ಘಮ ಘಮ ಒಳ್ಳೆ ಉಂಟಾ ಪಪ್ನಿಗೆ ತಗೊಳ್ಳಿ ಯಾರಾದರೂ ನಿಮ್ಗೆ ಯಾವ್ದಾರು ತಗೊಳ್ಳಿ ಇಂಡಿಯಾದಲ್ಲಿ ಅವೈಲೇಬಲ್ ಇದೆಯಾ ಬ್ರ್ಯಾಂಡ್ ಯಾವ್ದದು ಬ್ರ್ಯಾಂಡ್ ಎಲ್ಲ ತೋರಿಸ್ಬೇಡ ಮತ್ತೆ ಇದು ಬರುತ್ತೆ ಗಡಿಗೆ ಕಾಪಿರೈಟ್ ಓಕೆ ಅದೆಲ್ಲ ತೋರ್ಸಕ್ಕಾಗಲ್ಲ ಪರ್ಫ್ಯೂಮ್ ಇದು ಫೀಮೇಲ್ ಯುನಿಸೆಕ್ಸ್ ಬಟ್ ಫೀಮೇಲ್ ಫೀಮೇಲ್ ಯೂಸ್ ಚಾಕ್ಲೇಟ್ಸ್
ಅದು ಹ್ಞೂ ನಾಲ್ಕನೇ ತಪ್ಪು ಮಾಡಿದ್ದೀನಿ. ಹ್ಞೂ ಮಗದೊಂದು ಇನ್ನೊಂದು ಎಲ್ಲ ಡಿಫ್ರೆಂಟ್ ಚಾಕ್ಲೇಟ್ಸ್ ಅದು. ಮತ್ತೊಂದು ಹ್ಞೂ ಇದು ಲಾಸ್ಟ್ ಟೈಮು ನಮ್ಮದು ಇನ್ನೊಂದು ಅಣ್ಣ ತಂದಿದ್ದ ಪ್ರಭಾತ್, ಹ್ಞೂ ಚೆನ್ನಾಗಿತ್ತು. ಹೌದಾ ಅದು ಡೇಟ್ಸ್ ಇದಲ್ಲ. ಡೇಟ್ಸ್ ಯಾವುದಪ್ಪ ಇದು ಚಾಕ್ಲೇಟಾ? ಮಿಸ್ಕರ್ಸ್ ಚಾಕ್ಲೇಟ್ ಅದು. ಇದು ಯಾವುದು ಇನ್ನೊಂದು ಚಾಕ್ಲೇಟ್ ಅಂತ. ಇದೊಂದು ಇದು ಬಿಟ್ ಮಾಡು ಹಿಂಗೆ ಟುಷ್ 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 ಅಂತ ಹಿಂಗೆ. ಆದರೆ ಈ ಸಲ ಎಲ್ಲ ತುಂಬ ಕಮ್ಮಿ ಉಂಟು. ಹಾ. ಯಾಕಂದ್ರೆ ಲಾಸ್ಟ್ ಈ ಸಲ ಟೈಮ್ ಸ್ವಲ್ಪ ಕಡಿಮೆ ಇದೆ. ಅದೇ ಹೇಳಿದ್ದಲ್ಲ, ಯಾಕಂದ್ರೆ- 15 kg ಮೊದಲೇ ನಾನು ಡಿಸ್ಪ್ಲೇ ಕೊಟ್ಟಿದ್ದೆ. ಹಾಂ ಏನು ಡಿಸ್ಪ್ಲೇ ಕೊಟ್ಟಿದ್ದೆ ನಾನು ಅವ್ರಿಗೆ. ಡಿಸ್ಕ್ಲೇಮರ್ ಕೊಟ್ಟಿದ್ದೆ ಮೊದಲೇ ನಾನು ಡಿಸ್ಕ್ಲೇಮರ್ ಕೊಟ್ಟಿದ್ದೆ. ಡಿಸ್ಕ್ಲೇಮರ್ ಕೊಟ್ಟಿದ್ದೆ. ಯಾವುದೇ ಟೇಸ್ಟ್ ಇದೆ ಅದನ್ನ ನೆಕ್ಸ್ಟ್ ಇಯರ್ಗೆ ಮತ್ತೊಂದು ತರಕ್ಕೆ ಹೇಳೋದು ಅಷ್ಟೇ. ಆಮೇಲೆ ಹೊಸದಾಗಿ ಇನ್ನೂ ಹೊಸ ಟೇಸ್ಟ್ ಎಲ್ಲ ಅಂತ ತಂದುಬಿಟ್ರೆ ನಾವು ತಿನ್ನಕ್ಕೆ ಮಾತ್ರ ರೆಡಿ ಇದ್ದೀವಿ, ಅದಕ್ಕೇನು ಕಮ್ಮಿ ಇಲ್ಲ. ಅಷ್ಟೇ ಫ್ರೆಂಡ್ಸ್, ಇವತ್ತಿಂದು ಅನ್ಪ್ಯಾಕಿಂಗ್ ಡೇ ಮುಗೀತು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. बाय बाय टाटा गुड बाय गया.